ನಾನು ಒಬ್ಬ ತಂದೆಯಾಗಿ ಗಾರ್ಡಿಯನ್ನಾಗಿ ಅವಳ ಜೊತೆಗೆ ಇವತ್ತು ಬಂದೆ. ಶೂಟಿಂಗ್ ಹೋಗೋಕ್ಕಾಗಿಲ್ಲ ಒಂದು ದಿವಸನೂ. ಇವತ್ತಿನವರೆಗೂ ಅವಳು ಮಾಡೋ ಪಿಕ್ಚರ್ಗಳಿಗೋ ಸೀರಿಯಲ್ಗಳಿಗೋ ಯಾವುದಕ್ಕೂ ನನ್ನ ಜೊತೆಲಿ ಹೋಗೋದು ಭಾಳ ಕಮ್ಮಿ. ನನ್ನ ಸುತ್ತಾಡ್ದಲ್ಲಿ ಇರ್ತಾಯಿದ್ದೆ, ಯಾಕೆಂದರೆ ಅವಳು ಅವ್ರ ಕೆಲಸವನ್ನು ನಿಭಾಯಿಸ್ಕೊಂಬರ್ತಾಳೆ ಅನ್ನೋ ಒಂದೇ ಒಂದು ಧೈರ್ಯದಿಂದ. ಇವತ್ತು ಆಕಸ್ಮಿಕವಾಗಿ ಬಂದೆ. ಹೀಗೆ ಹೃದಯ ತುಂಬಿ ಹೇಳ್ತಾ ಇದ್ದೀನಿ, ಇದು ತುಂಬ ಕಷ್ಟಪಟ್ಟು ಮಾಡಿರೋ ಪಿಕ್ಚರ್. ಅದರಿಂದ ಈ ಪಿಕ್ಚರ್ ಗೆಲ್ಲಲೇಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತೀನಿ ಈ ತಂಡಕ್ಕೆ. ಅವರು ಕಷ್ಟಪಟ್ಟಿದ್ದಾರೆ. ಇನ್ನು ಶ್ರೀಮತಿ ಹೇಳ್ತಾ ಇದ್ದಾರಲ್ಲೋ, ಕಾಡಿನ ನಡುವೆ, ಆ ದಟ್ಟವಾದ ಕಾಡಿನ ನಡುವೆ ಅದೆಲ್ಲೋ ಸಿಗಾಕೊಂಡು ಅದೇನೋ ಸೊಳ್ಳೆಗೆ ಕಚ್ಚಿಸ್ಕೊಂಡು ಜಿಗಣೆಗೆ ಕಚ್ಚಿಸ್ಕೊಂಡು ಅದೇನೋ ಅವ್ರು ಓಡಾಡ್ತಾ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಮತ್ತು ಡೇ ಒನ್ ಮೊಟ್ಟ ಮೊದಲನೇ ದಿವಸದಿಂದ ಆ ಗೆಳೆಯ ವಿನಯ್ ಬಂದು ಅಲ್ಲಿ ನನಗೆ ಕತೆ ಹೇಳ್ತಾ ಅಲ್ಲಿ ಶುರು ಮಾಡಿದ್ದು ಇಲ್ಲಿ ಜರ್ನಿವರೆಗೂ ಪ್ರತಿ ಹಂತದಲ್ಲೂ 100 ಸಲ ಚೇಂಜ್ ಮಾಡಿ ಅದನ್ನು ಇಲ್ಲ ನಮ್ಗೆ ಯಾಕೋ ಈ ಕಾಡಿನ ಭಾಗ ಇನ್ನೊಂದೇನೋ ಸರಿ ಇಲ್ಲ ಅಂತ ಗ್ರಾಫಿಕ್ ಎಷ್ಟು ಕಷ್ಟಪಟ್ಟಿರೋ ಅಂದರೆ ಎಷ್ಟು ಸಲ ಚೇಂಜ್ ಮಾಡಿರೋ ಅವ್ರಿಗೆ ಗೊತ್ತು. ಅಷ್ಟು ಸಲ ಚೇಂಜ್ ಮಾಡ್ಕೊಂಡಿದ್ದಾರೆ. ಕಷ್ಟ ಒಂದು ಪಿಕ್ಚರಲ್ಲಿ ತುಂಬ ತೀವ್ರ ಸಂವೇದಿಯಾದಂಥ ಅನೇಕ ಸೂಕ್ಷ್ಮ ವಿಚಾರಗಳಿದೆ. ಅದು ನನಗೆ ಭಾಳ ಸಂತೋಷ ಕೊಡುವಂಥದ್ದು. ಅಂದರೆ ಪ್ರೀತಿ ಪ್ರೇಮಕ್ಕೆ ಜೊತೆಗೇ ಸಾಹಸ ಪ್ರವೃತ್ತಿ ಮತ್ತು ಮನುಷ್ಯನ ಸ್ವಭಾವಗಳ ಅಂಚುಗೆರೆಗಳ ಮೇಲೆ ರಾವುಗನ್ನಡಿ ಹಿಡಿದಿರುವಂಥ ಪಿಕ್ಚರ್. ಅಂದರೆ ಇಲ್ಲಿ ಅನೇಕ ವಿಷಯಗಳನ್ನ ಜನಕ್ಕೆ ನಿಮ್ಮದೇ ಕಥೆ ಇದು ಬೇರೆ ಬೇರೆ ಸ್ತರದಲ್ಲಿ ಮನೋವ್ಯಾಪಾರಗಳು ಹೇಗಿರ್ತವೆ ಅಂತ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಒಂದು ಪ್ರಾಮಾಣಿಕವಾದ ಪ್ರಯತ್ನ ಅಂತ ನಾನು ಟ್ರೈಲರ್ ನೋಡಿದ ತಕ್ಷಣ ಕ್ಯಾಮ್ರಾ ಕೆಲಸ ಅಂತೂ ದೂರಿ ಅನಿಸ್ಬಿಟ್ಟು ಎಷ್ಟು ನೀವು ನೋಡ್ತೀರಿ, ಟ್ರೈಲರು ನೋಡಿರ್ಬೋದು ನೀವು, ಗೊತ್ತಾಗುತ್ತೆ ನಿಮಗೆ. ಕ್ಯಾಮ್ರಾ ಕೆಲಸ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕತೆ ನಿರ್ದೇಶನ ಎಲ್ಲದರಲ್ಲೂ ಹಾಗೆ. ಮತ್ತು ಚಿತ್ರದಲ್ಲಿ ವಿನಯ ಆಗಲಿ ಅಥವಾ ದಿಶಾ ರಂಗಭೂಮಿ ಬಂದ ಹುಡುಗಿ ಅಥವಾ ಅರಸು ಆಗಲಿ ಅಥವಾ ಹರಿಣಿಯವರು, ನನಗೆ ಬಹಳ ಇಷ್ಟವಾದ ಕನ್ನಡದ ನಟಿಯರಲ್ಲಿ ಹರಿಣಿಯವರು ತುಂಬ ಅದ್ಭುತವಾದ ಕೆಲಸ ಮಾಡ್ತಾರೆ. ಪೋಷಕಪಾತ್ರಗಳಿಗೆ ಬಾಲರಾಜು ವಾಡಿಯ ರಂಗಭೂಮಿಯ ಒಂದು ದೊಡ್ಡ ಪ್ರತಿಭೆ. ಅನೇಕ ಜನ, ತುಂಬ ಜನ ಕೆಲಸ ಗೊತ್ತಿದ್ದವ್ರು ಮಾಡಿರೋ ಕೆಲಸ, ಆದರೆ ಮೊದಲನೇ ಪ್ರಯತ್ನ ಕೆಲಸ ಗೊತ್ತಿದ್ದವರೇ ಮಾಡೋದು. ಯಾರೋ ಸುಮ್ಮನೆ ಅಂದರೆ ಪ್ರತಿಯೊಂದು ನಾವು ಬ್ಯಾಕ್ ಸ್ಟೇಜ್ ಅಂತ ಏನು ಕರ್ಕೋತೀವಿ, ತೆರೆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರೋರೆಲ್ಲರೂ ಶುದ್ಧರಾಗಿ ನಿಸ್ಪೃಹರಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಜಯ ಸಿಗಲೇಬೇಕು. ತುಂಬ ಸ್ವಲ್ಪ ತಡ ಆಗ್ಬೋದು. ಅವರ ಪ್ರಾಮಾಣಿಕ ಪ್ರಯತ್ನಗಳಿಗೆ ಗೆಲುವು ಸಿಕ್ಕಿರೋದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಉದಾಹರಣೆಗಳಿದೆ. ಎಲ್ಲ ಚಿತ್ರರಂಗದ ಥರ ಉದಾಹರಣೆ ಇದೆ. ಇವತ್ತು ಇಲ್ಲ ಆ ಥರದ್ದು ಈ ಟ್ರೈಲರ್ ಕಾರಣಕ್ಕಾಗಿ ಈ ಟ್ರೈಲರ್ನ ಬಹಳ ಪ್ರೀತಿಯಿಂದ, ನಮ್ರತೆಯಿಂದ, ಭಕ್ತಿಯಿಂದ ನಾನು ಆ ಟ್ರೈಲರ್ನ ಲಾಂಚ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ. ಇಡೀ ತಂಡಕ್ಕೆ ಅಷ್ಟೂ ಜನಕ್ಕೂ ಶ್ರದ್ಧೆಯಿಂದ ಕೆಲಸ ಮಾಡಿದ ಕಾರಣಕ್ಕಾಗಿ ಒಂದು ದೊಡ್ಡ ಯಶಸ್ಸು ಸಿಗಲಿ. ಭಾಳ ಕಡೆಯವರೆಗೂ ಅವರಿಗೆ ಈ ಚಿತ್ರ ನನ್ನ ಮೊದಲ ಚಿತ್ರದಲ್ಲಿ ನಾನು ಆರಂಭದಲ್ಲಿ ಕೆಲಸ ಮಾಡಿದಾಗ ನಂದು ಈ ಥರ ಆಗಿತ್ತು ಅಂತ ಒಂದು ಸಿಹಿ ನೆನಪು. ನನಗೊಂದು ನನಗೆ ಜನ್ಮದ ಜೋಡಿ ಮೊದಲನೇ ಪಿಕ್ಚರ್ ನಾನು ಮಾಡಿದಾಗ ಭಾಳ ಆತಂಕದಲ್ಲಿ ನನಗೆ ಏನಪ್ಪ ಅಂತ ಇದ್ರು. ಇಷ್ಟು ವರ್ಷದ ಮೇಲೂ 30 ವರ್ಷದ ಮೇಲೂ ಜನ್ಮದ ಜೋಡಿ ಅದರ ಹಾಡುಗಳು ಕಥೆನ ಹೆಂಗೆ ನೆನಪಿಸ್ಕೋತಾರೆ. ಹಾಗೆ ಆ ಥರದ ಅನೇಕ ಜನಕ್ಕೆ ಮೊದಲನೇ ಪಿಕ್ಚರ್ ಆಗಿರೋದು ಎಲ್ಲರಿಗೂ ಒಂದು ಸಿಹಿಯಾದ ನೆನಪು ಇದನ್ನು ಗಟ್ಟಿಯಾಗಿ ಉಳಿಲಿ ಅಂತ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರು, ದುಡ್ಡು ಹಾಕಿರೋರು ಮತ್ತು ಅನೇಕ ಜನ ಹಿಂದೆ ಕೆಲಸ ಮಾಡೋ ಸಂಗೀತ ನಿರ್ದೇಶಕರು, ಛಾಯಾಗ್ರಾಹಕರು, PRO ಮತ್ತು ಬಂದಿರೋ ಮಾಧ್ಯಮದವರು ಎಲ್ಲರೂ ಇದು ನಮ್ಮನೇದು ಅಂದ್ಕೊಂಡು ಕೆಲಸ ಮಾಡ್ತಾರೆ. ತುಂಬ ಸರಿ ನಾನು ನೋಡಿ ಅನೇಕ PROಗಳಾಗಲಿ ಅನೇಕ ಜನ ಮಾಧ್ಯಮದವರಾಗಲಿ ಇದು ನಮ್ಮದು ಕೆಲಸ ರೀ, ಕನ್ನಡ ಕೆಲಸ ಇದು ಅಂತ ಅವ್ರು ಯಾರು ಕೆಲಸ ಮಾಡ್ಬೇಕಾರೆಲ್ಲ ಆ ಥರದ್ದೆಲ್ಲ ಏನೋ ಒಂದು ಅಂತ ಮಾಡಿದ್ದು ನಾನು ನೋಡೇ ಇಲ್ಲ. ಹಂಗಿರೋದ್ರಿಂದಲೇ ಇವತ್ತಿಗೂ ತುಂಬ ಆರೋಗ್ಯಕರವಾದ ಮನಸ್ಥಿತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಉಳ್ಕೊಂಡಿದೆ ಅಂತ ಭಾವಿಸ್ತೀನಿ. ಅವರೆಲ್ಲರಿಗೂ ದೊಡ್ಡ ಯಶಸ್ಸು ಸಿಗಲಿ. ಈ ಚಿತ್ರದ ಮೂಲಕ ಮತ್ತೊಂದು ಹೊಸ ಥರದ ಅಲೆ, ಯಾಕೆಂದರೆ ಚಿತ್ರರಂಗಕ್ಕೆ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿರೋ ಈ ಗಳಿಗೆಗಳಲ್ಲಿ ಈ ಚಿತ್ರರಂಗದಲ್ಲಿ ಟಾಕೀಸ್ಗಳಲ್ಲಿ ಮಾತ್ರ ಅಲ್ಲದೆ OTTಗಳಲ್ಲೂ ಮತ್ತೊಂದು ಕಡೆ ಹೆಚ್ಚು ಪ್ರಚಾರ ಸಿಕ್ಕಿ ಒಳ್ಳೆಯದಾಗಲಿ ಅಂತ ತುಂಬ ಪ್ರೀತಿಯಿಂದ ಹಾರೈಸ್ತೀನಿ. ಕಾರ್ಯಕ್ರಮ ಚೆನ್ನಾಗಲಿ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತು ನನಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮಸ್ಕಾರ. ಬಂದಿರುವಂಥ ಮಡ್ಯರಂಗ ಸರ್, ಕರಣಿ ಮೇಡಮ್, ದಿಶಾ ಅವರು ಮತ್ತು ನಮ್ಮ ಎಂಟೈರ್ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಮೀಡಿಯಾ ಪೀಪಲ್, ನೀವಿಲ್ಲದೆ ನಾವು ಜನಗಳನ್ನ ರೀಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಮೂಡಿಗೆರೆ ಸರ್, ಮೂಡಿಗೆರೆ ಶೂಟ್ ಬಂದು 65 to 70 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಹೊನ್ನಾವರ, ಅಲ್ಲೇ ಇದೆಲ್ಲ ಶೂಟ್ ಮಾಡಿದ್ವಿ. ಫಾರೆಸ್ಟ್ ಪರ್ಮಿಷನ್ಸ್ ಎಲ್ಲ ಹಾಕೊಂಡಿದ್ವಿ ಸರ್, ಮುಂಚೆನೇ ತಗೊಂಡು ಪರ್ಮಿಷನ್ಸ್ ಎಲ್ಲ ಇದು ಮಾಡಿದ್ವಿ. ಇದಕ್ಕೆ ಮುಂಚೆ ಮಾಡಿದ್ದೀವಿ ಸರ್, ರಿಲೀಸ್ ಆಗ್ತಿರೋದು ನನ್ನ ಮೊದಲನೇ ಸಿನಿಮಾ ವರ್ಕ್ ಮಾಡಿದ್ದೀವಿ ಸರ್. ಎಲ್ಲ ಅನಿಮಲ್ಸ್ ಎಲ್ಲ ಗ್ರಾಫಿಕ್ಸ್ ಮಾಡಿದ್ವಿ ಸರ್.
ನಾವು ಬಂದು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ವಿ ಸರ್. ಒಬ್ರ ಜೊತೆ ಅಂತಾನೆ ಇರ್ತಿಲ್ಲ, PK ದಾಸ್ ಸರ್ ಮತ್ತು ಡೇವಿಡ್ ವಿಲಿಯಮ್ಸ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತಿದ್ವಿ. ಇದಾದ ಮೇಲೆ ನಾನು ಪರ್ಸ್ನಲ್ ಆಗಿ ವರ್ಕ್ ಮಾಡೋಕ್ಕೆ ನಾನು ಇಂಡಿವಿಜುವಲ್ ಆಗಿ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಸಿಟಿಲೂ ಇರುತ್ತೆ. ಒಂದು ಟೀಮ್ ಇದು ಬಂದು ಫಾರೆಸ್ಟ್ ಹೋದಾಗ ಏನಾಗುತ್ತೆ ಅನ್ನೋದು ಅದು ನಮ್ಮ ಡೈರೆಕ್ಟ್ರು ಬಂದು ಹೇಳ್ತಾರೆ. ಫಾರೆಸ್ಟ್ ಮ್ಯಾಕ್ಸಿಮಮ್ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.